ಮಿಥುನ ರಾಶಿ ಅಥವಾ ಮಿಥುನ ಲಗ್ನದವರೇ, ಕಷ್ಟ ಎಷ್ಟು ದೊಡ್ಡದಾಗಿರುತ್ತದೆಯೋ ಅದನ್ನು ದಾಟುವುದರಲ್ಲಿ ಮಹಿಮೆ ಕೂಡ ಅಷ್ಟೇ ಹೆಚ್ಚಾಗಿರುತ್ತದೆ. ನಾವು ಸಮಯದ ಎಂತಹ ಹೊಸಿಲಲ್ಲಿ ನಿಂತಿದ್ದೇವೆಂದರೆ ಅಲ್ಲಿ 2025ರ ಅನುಭವಗಳು ಮತ್ತು 2026ರ ಭರವಸೆಗಳು ಪರಸ್ಪರ ಕೈಕುಲುಕುತ್ತಿವೆ. ಈ ವಾರ ಡಿಸೆಂಬರ್ 29, 2025ರಿಂದ ಜನವರಿ 4, 2026 ಯಾವುದೇ ಸಾಮಾನ್ಯ ವಾರವಲ್ಲ. ಜ್ಯೋತಿಷ್ಯ ಭಾಷೆಯಲ್ಲಿ ನಾವು ಇದನ್ನು ಪರ್ವಕಾಲ ಅಥವಾ ಸಂಧಿಕಾಲ ಎಂದು ಕರೆಯುತ್ತೇವೆ. ಹಾಗಾಗಿ ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ನಿಮಗೆ ಯಾವುದೋ ಬಾಯಿಪಾಠ ಮಾಡಿದ ಭವಿಷ್ಯವಾಣಿಯನ್ನು ಹೇಳುವುದಿಲ್ಲ. ನಾವು ಕಹಾರಣ ಮತ್ತು ಪರಿಹಾರದ ಬಗ್ಗೆ ಮಾತನಾಡೋಣ. 25ರ ಈ ಅಂತಿಮ ಅಧ್ಯಾಯವು ನಿಮ್ಮ 26ರ ಮೊದಲ ಮೆಟ್ಟಿಲನ್ನು ಹೇಗೆ ನಿರ್ಧರಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಗಮನವಿಟ್ಟು ಕೇಳಿ, ಏಕೆಂದರೆ ಗ್ರಹಗಳ ಈ ಚಲನೆಯು ನಿಮ್ಮ ಜೀವನದ ಮುಂದಿನ ದೊಡ್ಡ ಜಿಗಿತಕ್ಕೆ ಆಧಾರವಾಗಲಿದೆ. ಬನ್ನಿ, ಆಕಾಶಮಂಡಲದ ಈ ಸ್ಥಿತಿಯನ್ನು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ವಾರದ ಅತಿದೊಡ್ಡ ಘಟನೆ ನಿಮ್ಮ ಸಪ್ತಮ ಭಾವದಲ್ಲಿ 7ನೇ ಮನೆಯಲ್ಲಿ ನಡೆಯುತ್ತಿದೆ. 7ನೇ ಮನೆ ಯಾವುದರದ್ದು? ಇದು ಇತರರ ಮನೆ. ಇದು ನಿಮ್ಮ ಪತಿ ಅಥವಾ ಪತ್ನಿಯ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನ ಮತ್ತು ನಿಮ್ಮ ಪಬ್ಲಿಕ್ ಇಮೇಜ್ನ ಮನೆಯಾಗಿದೆ. ಈ ಮನೆಯಲ್ಲಿ ಧನುರಾಶಿ ಇದೆ ಮತ್ತು ಇಲ್ಲಿ ಈ ವಾರ 4 ದೊಡ್ಡ ಗ್ರಹಗಳ ಸಮಾಗಮವಾಗುತ್ತಿದೆ. ಸೂರ್ಯ, ಮಂಗಳ, ಶುಕ್ರ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಡಿಸೆಂಬರ್ 29ರಂದು ನಿಮ್ಮ ಸ್ವಂತ ರಾಶಾಧಿಪತಿ ಬುಧ ಕೂಡ ಇದೇ ಮನೆಗೆ ಪ್ರವೇಶಿಸುತ್ತಿದ್ದಾರೆ. ಸ್ವಲ್ಪ ಯೋಚಿಸಿ, 4 ಶಕ್ತಿಶಾಲಿ ಗ್ರಹಗಳು ಒಂದೇ ಮನೆಯಲ್ಲಿ ಕುಳಿತಾಗ ಅಲ್ಲಿ ಎಷ್ಟೊಂದು ಶಕ್ತಿ ಇರುತ್ತದೆ. ನಿಮ್ಮ ಸಂಪೂರ್ಣ ಗಮನ, ನಿಮ್ಮ ಸಂಪೂರ್ಣ ಫೋಕಸ್ ಈ ವಾರ ನಿಮ್ಮಿಂದ ಸರಿದು ಸಂಬಂಧಗಳು ಮತ್ತು ಪಾಲುದಾರಿಕೆಯ ಮೇಲೆ ಬರುತ್ತದೆ. ಈ ಶಕ್ತಿ ಎಷ್ಟೊಂದು ಹೆಚ್ಚಿದೆ ಎಂದರೆ ಇದನ್ನು ಸರಿಯಾಗಿ ನಿಭಾಯಿಸದಿದ್ದರೆ ಸ್ಫೋಟ ಸಂಭವಿಸಬಹುದು ಮತ್ತು ಸರಿಯಾದ ದಿಕ್ಕನ್ನು ನೀಡಿದರೆ ಇದು ಪವಾಡವನ್ನೇ ಮಾಡಬಹುದು. ಇದರೊಂದಿಗೆ ನಿಮ್ಮ ಮೊದಲ ಮನೆಯಲ್ಲಿ ಅಂದರೆ ನಿಮ್ಮ ಲಗ್ನದಲ್ಲಿ ತಲೆಯ ಮೇಲೆ ದೇವಗುರು ಬೃಹಸ್ಪತಿ ಕುಳಿತಿದ್ದಾರೆ. ಆದರೆ ಅವರು ವಕ್ರಿಯಾಗಿದ್ದಾರೆ. ವಕ್ರಿ ಗುರು ಎಂದರೆ ಆಂತರಿಕ ಜ್ಞಾನ. ಅವರು ನಿಮಗೆ ಹೇಳುತ್ತಿದ್ದಾರೆ, ನಿಲ್ಲು, ಯೋಚಿಸು ಮತ್ತು ನಂತರ ಮುಂದುವರೆಯಿರಿ. ಅವರು ನಿಮ್ಮನ್ನು ಆತುರ ಪಡದಂತೆ ತಡೆಯುತ್ತಿದ್ದಾರೆ. ನಿಮ್ಮ ವೃತ್ತಿಜೀವನದ ಮನೆಯಲ್ಲಿ ಅಂದರೆ 10ನೇ ಮನೆಯಲ್ಲಿ ಕರ್ಮಫಲದಾತ ಶನಿದೇವರು ಮೀನರಾಶಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಶನಿ ಇಲ್ಲಿ ಏನ್ ಮಾಡ್ತಿದ್ದಾರೆ? ಶನಿ ನಿಮ್ಮಿಂದ ಕಠಿಣ ಪರಿಶ್ರಮವನ್ನ ಕೇಳುತ್ತಿದ್ದಾರೆ. 2026ರಲ್ಲಿ ಶಾರ್ಟ್ ಕಟ್ ಅಡ್ಡದಾರಿ ನಡೆಯುವುದಿಲ್ಲ ಎಂದು ಅವರು ಹೇಳುತ್ತಿದ್ದಾರೆ. ನೀವು ತಪಸ್ಸು ಮಾಡಬೇಕಾಗುತ್ತದೆ ಮತ್ತು ಶನಿಯ ಸ್ಥಿತಿ ಬಲವಾಗಿರುವುದರಿಂದ ಕಠಿಣ ಪರಿಶ್ರಮದ ಫಲವು ಅಷ್ಟೇ ಗಟ್ಟಿಯಾಗಿ ಸಿಗುತ್ತದೆ ಎಂದರ್ಥ. ರಾಹು ನಿಮ್ಮ 9ನೇ ಮನೆಯಲ್ಲಿ ಕುಂಭರಾಶಿಯಲ್ಲಿದ್ದಾರೆ. 4ನೇ ಮನೆಯಲ್ಲಿರುವ ರಾಹು ಹಠಾತ್ ಪ್ರಯಾಣಗಳನ್ನು ಮತ್ತು ಹಠಾತ್ ಭಾಗ್ಯೋದಯವನ್ನು ಉಂಟುಮಾಡುತ್ತಾರೆ. ಅದೇ ಸಮಯದಲ್ಲಿ ಕೇತು ನಿಮ್ಮ 3ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿದ್ದಾರೆ. ಇದು ನಿಮ್ಮನ್ನು ಧೈರ್ಯಶಾಲಿಯನ್ನಾಗಿ ಮಾಡುತ್ತದೆ, ಆದರೆ ಕೆಲವೊಮ್ಮೆ ಒಡಹುಟ್ಟಿದವರಿಂದ ದೂರವಿರುವಂತೆಯೂ ಮಾಡಬಹುದು. ಸ್ನೇಹಿತರೆ, ಇದು ಈ ವಾರದ ಸ್ಥೂಲ ಚಿತ್ರಣ. ಒಂದೆಡೆ 7ನೇ ಮನೆಯಲ್ಲಿ ಭಾರೀ ಶಕ್ತಿ ಮತ್ತು ಇನ್ನೊಂದೆಡೆ 10ನೇ ಮನೆಯಲ್ಲಿ ಶನಿಯ ಶಿಸ್ತಿನ ಬೇಡಿಕೆ. ಈ ಎರಡರ ನಡುವೆ ನೀವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕು. ಈಗ ನಾವು ಅತ್ಯಂತ ವೇಗವಾಗಿ ಚಲಿಸುವ ಮತ್ತು ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಗ್ರಹದ ಬಗ್ಗೆ ಮಾತನಾಡೋಣ. ಅದೇ ಚಂದ್ರ. ಏಕೆಂದರೆ ಘಟನೆಗಳು ಸಂಭವಿಸುತ್ತವೆ, ಆದರೆ ನಾವು ಅವುಗಳನ್ನು ಹೇಗೆ ಅನುಭವಿಸುತ್ತೇವೆ ಎಂಬುದನ್ನು ಚಂದ್ರ ನಿರ್ಧರಿಸುತ್ತಾನೆ. ಈ ವಾರ ಚಂದ್ರನ ಪ್ರಯಾಣ 11ನೇ ಮನೆಯಿಂದ ಪ್ರಾರಂಭವಾಗಿ 12ನೇ ಮನೆಗೆ ಹೋಗಿ ಅಂತಿಮವಾಗಿ ಲಗ್ನಕ್ಕೆ ಬರುತ್ತದೆ. ವಾರದ ಆರಂಭವೇ ಅದ್ಭುತವಾಗಿ ಆಗುತ್ತಿದೆ. ಡಿಸೆಂಬರ್ 29 ಮತ್ತು 30ರಂದು ಅಂದರೆ ಸೋಮವಾರ ಮತ್ತು ಮಂಗಳವಾರ ನಿಮಗೆ ಗೋಲ್ಡನ್ ಡೇಸ್, ಸುವರ್ಣ ದಿನಗಳು. ಡಿಸೆಂಬರ್ 29ರ ಬೆಳಗ್ಗೆ 8 ಗಂಟೆಗೆ ಚಂದ್ರನು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಇದು ನಿಮ್ಮ 11ನೇ ಮನೆಯಾಗಿದೆ. ಮತ್ತು ಮಜವಾದ ವಿಷಯ ಕೇಳಿ, ಸರಿಯಾಗಿ ಇದೇ ಸಮಯದಲ್ಲಿ ಬೆಳಿಗ್ಗೆ 3 ಗಂಟೆಯ ಸುಮಾರಿಗೆ ಅತ್ಯಂತ ಶುಭವಾದ ಗಜಕೇಸರಿ ಯೋಗ ಉಂಟಾಗುತ್ತಿದೆ. ಲಗ್ನದಲ್ಲಿ ಕುಳಿತಿರುವ ಗುರು ಮತ್ತು 11ನೇ ಮನೆಯಲ್ಲಿ ಕುಳಿತಿರುವ ಚಂದ್ರ ಒಬ್ಬರನ್ನೊಬ್ಬರು ನೋಡುತ್ತಿದ್ದಾರೆ. ಸ್ನೇಹಿತರೆ, ಜ್ಯೋತಿಷ್ಯದಲ್ಲಿ 11ನೇ ಮನೆ ಇಚ್ಛಾ ಪೂರೈಕೆಯ ಮನೆಯಾಗಿದೆ. 29 ಮತ್ತು 30ರಂದು ನೀವು ಯಾವ ಕೆಲಸಕ್ಕೆ ಕೈ ಹಾಕುತ್ತೀರೋ ಅದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಮನಸ್ಸು ಸಂತೋಷವಾಗಿರುತ್ತದೆ, ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಮತ್ತು ಸ್ನೇಹಿತರ ಸಹಕಾರ ಸಿಗುತ್ತದೆ. ನೀವು ತುಂಬಾ ಉತ್ಸಾಹಿ ಮತ್ತು ಸಂತೋಷದಿಂದಿರುತ್ತೀರಿ. ಆದರೆ ಈಗ ಅತ್ಯಂತ ಪ್ರಮುಖವಾದ ದಿನಾಂಕ ಬರುತ್ತದೆ, ಡಿಸೆಂಬರ್ 31, ವರ್ಷದ ಕೊನೆಯ ದಿನ. ಇದನ್ನು ನಾವು ಎಚ್ಚರಿಕೆಯ ದಿನ ಎಂದು ಕರೆಯೋಣ. ಬೆಳಿಗ್ಗೆ 9:10ಕ್ಕೆ ಚಂದ್ರನು ವೃಷಭರಾಶಿಯನ್ನು ಪ್ರವೇಶಿಸುತ್ತಾನೆ
ಮತ್ತು ವೃಷಭ ರಾಶಿ ನಿಮ್ಮ ಕುಂಡಲಿಯ 12ನೇ ಮನೆಯಾಗಿದೆ. ನಮ್ಮ ಚಾರ್ಟ್ನಲ್ಲಿ ಸ್ಪಷ್ಟ ಎಚ್ಚರಿಕೆ ಬರೆಯಲಾಗಿದೆ. ಡಿಸಿಷನ್ ಪೆಂಡಿಂಗ್. 31ರಂದು ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಬಹುದು. ನೀವು ಬಹುಶಃ ಒಂಟಿತನವನ್ನ ಅನುಭವಿಸಬಹುದು ಅಥವಾ ಯೋಚಿಸದೆ ಖರ್ಚು ಮಾಡಲು ಮನಸ್ಸು ಮಾಡಬಹುದು. 12ನೇ ಮನೆ ವ್ಯಯ ಅಥವಾ ಖರ್ಚಿನ ಮನೆಯಾಗಿದೆ. ಹೊಸ ವರ್ಷದ ಪಾರ್ಟಿಯ ಜೋಶಿನಲ್ಲಿ ನೀವು ಬಜೆಟ್ ಮೀರಿ ಹೋಗಬಹುದು. ಅತಿ ದೊಡ್ಡ ವಿಷಯವೆಂದರೆ 12ನೇ ಮನೆ ವಿತ್ಯಾಗ ಅಥವಾ ಬೇರ್ಪಡುವಿಕೆಯದ್ದಾಗಿದೆ. ಬಹುಶಃ ಗುಂಪಿನಲ್ಲಿದ್ದರೂ ನೀವು ಸ್ವಲ್ಪ ಕಳೆದು ಹೋದಂತೆ ಅನುಭವಿಸಬಹುದು. ನಂತರ ಜನವರಿ 1ರಿಂದ ಜನವರಿ 4ರವರೆಗಿನ ಸಮಯ ಹೊಸ ಆರಂಭದ್ದಾಗಿದೆ. 31 ತಾರೀಕು ಕಳೆದ ತಕ್ಷಣ ಚಂದ್ರನು ನಿಧಾನವಾಗಿ ಮುಂದುವರೆದು ನಂತರ ನಿಮ್ಮ ಲಗ್ನಕ್ಕೆ ಅಂದರೆ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ. ಇದೊಂದು ಅದ್ಭುತವಾದ ವಾಪಸಾತಿಯಾಗಿರುತ್ತದೆ. ವಾರದ ಅಂತ್ಯವು ತುಂಬಾ ಸಕಾರಾತ್ಮಕವಾಗಿರುತ್ತದೆ. 31ರಂದು ಇದ್ದ ಗೊಂದಲಗಳು 1 ಮತ್ತು 2ರಂದು ಆತ್ಮವಿಶ್ವಾಸವಾಗಿ ಬದಲಾಗುತ್ತವೆ. ನೀವು ಶಕ್ತಿಯುತವಾಗಿರುತ್ತೀರಿ ಮತ್ತು ಹೊಸ ವರ್ಷದ ಸವಾಲುಗಳನ್ನು ಎದುರಿಸಲು ಸಿದ್ಧರಾಗಿರುತ್ತೀರಿ. ಈಗ ಎಲ್ಲರಿಗೂ ಅತ್ಯಗತ್ಯವಾಗಿರುವ ಪ್ರಶ್ನೆಗೆ ಬರೋಣ. ಉದ್ಯೋಗ, ವೃತ್ತಿ ಮತ್ತು ಹಣ. ಮಿಥುನ ಲಗ್ನದವರೇ, 2026ರ ಆರಂಭವು ನಿಮ್ಮ ಜೇಬನ್ನು ತುಂಬಲಿದೆಯೇ? ನನ್ನ ವ್ಯಾಪಾರಿ ಸಹೋದರ ಸಹೋದರಿಯರೇ, ಈ ವಾರದ ಆರಂಭಿಕ ಭಾಗವು ನಿಮಗೆ ವರದಾನಕ್ಕಿಂತ ಕಡಿಮೆಯಿಲ್ಲ. ನಮ್ಮ ಬಳಿ ಇರುವ ಡೇಟಾ ಸ್ಪಷ್ಟವಾಗಿ ಹೇಳುತ್ತದೆ. ಡಿಸೆಂಬರ್ 25ರಿಂದ 30ರವರೆಗಿನ ಸಮಯವು ಬೆಸ್ಟ್ ಬಿಸ್ನೆಸ್ ಡೇಸ್, ಅತ್ಯುತ್ತಮ ವ್ಯಾಪಾರ ದಿನಗಳು ಆಗಿದೆ. ವಿಶೇಷವಾಗಿ 29 ಮತ್ತು 30ರ ಡಿಸೆಂಬರ್. ನೀವು ಯಾವುದೇ ಹೊಸ ಡೀಲ್ ಸಹಿ ಮಾಡಲು ಬಯಸಿದರೆ, ಹೊಸ ಉತ್ಪನ್ನವನ್ನು ಲಾಂಚ್ ಮಾಡಲು ಬಯಸಿದರೆ ಅಥವಾ ಯಾವುದೇ ಕ್ಲೈಂಟ್ ಅನ್ನು ಸಂಪರ್ಕಿಸಲು ಬಯಸಿದರೆ ಈ 2 ದಿನಗಳನ್ನು ಬಳಸಿಕೊಳ್ಳಿ. ನಿಮ್ಮ 7ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಕುಳಿತಿದ್ದಾರೆ. ಬುಧ ವ್ಯಾಪಾರದ ಬುದ್ಧಿಯನ್ನು ನೀಡುತ್ತಾನೆ ಮತ್ತು ಶುಕ್ರ ಆಕರ್ಷಣೆಯನ್ನು ನೀಡುತ್ತಾನೆ. ನಿಮ್ಮ ಮಾರ್ಕೆಟಿಂಗ್ ತಂತ್ರವು ತುಂಬಾ ಯಶಸ್ವಿಯಾಗುತ್ತದೆ. ಷೇರು ಮಾರುಕಟ್ಟೆ ಮತ್ತು ಹೂಡಿಕೆಯ ಬಗ್ಗೆ. ನೀವು ಹೂಡಿಕೆ ಮಾಡಬೇಕೇ? ಉತ್ತರ ಹೌದು, ಆದರೆ ಕೇವಲ ಡಿಸೆಂಬರ್ 29 ಮತ್ತು 30ರಂದು ಮಾತ್ರ. ಚಾರ್ಟ್ನಲ್ಲಿ ಸ್ಪಷ್ಟ ಸಲಹೆ ಇದೆ. ಫರ್ದರ್ ಇನ್ವೆಸ್ಟ್ ಅಂದರೆ ಇನ್ನಷ್ಟು ಹೂಡಿಕೆ ಮಾಡಿ. 81ನೇ ಮನೆಯಲ್ಲಿ ಚಂದ್ರ ಮತ್ತು ಗಜಕೇಸರಿ ಯೋಗದ ಪ್ರಭಾವವು ನೀವು ಬುದ್ಧಿವಂತಿಕೆಯಿಂದ ಹಣ ಹೂಡಿಕೆ ಮಾಡಿದರೆ ನಿಮಗೆ ಉತ್ತಮ ರಿಟರ್ನ್ ಸಿಗಬಹುದು ಎಂದು ಹೇಳುತ್ತದೆ. ಆದರೆ 31ನೇ ತಾರೀಕು ತಡೆ ಹಿಡಿಯಿರಿ. 31ರಂದು ಯಾವುದೇ ದೊಡ್ಡ ಆರ್ಥಿಕ ರಿಸ್ಕ್ ತೆಗೆದುಕೊಳ್ಳಬೇಡಿ, ಏಕೆಂದರೆ 12ನೇ ಮನೆಯ ಚಂದ್ರ ನಷ್ಟವನ್ನು ಉಂಟು ಮಾಡಬಹುದು. ಉದ್ಯೋಗ ಮಾಡುವವರಿಗೆ ಶನಿ 10ನೇ ಮನೆಯಲ್ಲಿದ್ದಾರೆ. ಶನಿ ನಿಮಗೆ ಹೇಳುತ್ತಿದ್ದಾರೆ, ಕರ್ಮವೇ ಪೂಜೆ. ಡಿಸೆಂಬರ್ 27 ಮತ್ತು 28ರಂದು ನಿಮಗೆ ಸಿಕ್ಕಿದ್ದ ವೇಗವನ್ನು ಈ ವಾರವೂ ಕಾಪಾಡಿಕೊಳ್ಳಬೇಕು. ಒಂದು ಬಹಳ ಮುಖ್ಯವಾದ ಎಚ್ಚರಿಕೆ ಇದೆ ನಿಮಗಾಗಿ. ಕೋರ್ಟ್ ಕಚೇರಿ ವಿಷಯಗಳನ್ನು ಮುಂದೂಡಿ. ನಿಮ್ಮ ಆಫೀಸಿನಲ್ಲಿ ಯಾವುದೇ ಕಾನೂನು ಸಮಸ್ಯೆ ಇದ್ದರೆ, ವಿಚಾರಣೆ ನಡೆಯುತ್ತಿದ್ದರೆ ಅಥವಾ ಬಾಸ್ ಜೊತೆಗಿನ ಯಾವುದೇ ಚರ್ಚೆ ಕಾನೂನು ರೂಪ ಪಡೆಯುವಂತಿದ್ದರೆ ಈ ವಾರ ಶಾಂತವಾಗಿರಿ. 21 ಡಿಸೆಂಬರ್ವರೆಗೆ ಲೋ ಪ್ರೊಫೈಲ್ ಕಾಪಾಡಿಕೊಳ್ಳಿ. ಸಪ್ತಮ ಭಾವದಲ್ಲಿ ಗ್ರಹಗಳ ದಟ್ಟಣೆ ನಿಮ್ಮ ಸಹೋದ್ಯೋಗಿಗಳು ನಿಮಗೆ ತುಂಬ ಬೆಂಬಲ ನೀಡುತ್ತಾರೆ ಅಥವಾ ನಿಮ್ಮ ವಿರುದ್ಧ ರಾಜಕೀಯ ಮಾಡುತ್ತಾರೆ ಎಂದು ಸೂಚಿಸುತ್ತಿದೆ. ನೀವು ಮಧ್ಯದ ಮಾರ್ಗವನ್ನು ಅನುಸರಿಸಬೇಕು. ಮುತ್ಸದ್ದಿತನವನ್ನು ಬಳಸಿ. ಒಟ್ಟಾರೆಯಾಗಿ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಹಣ ಬರುತ್ತದೆ, ಆದರೆ ಹಣ ಹೋಗುತ್ತದೆ ಕೂಡ. ಆದ್ದರಿಂದ ಸಮತೋಲನ ಮಾಡುವುದು ನಿಮ್ಮ ಕೈಯಲ್ಲಿದೆ. ಸಂಬಂಧಗಳು ಇವು ನಮ್ಮ ಶಕ್ತಿಯೂ ಹೌದು ಮತ್ತು ನಮ್ಮ ದೌರ್ಬಲ್ಯವೂ ಹೌದು. ಮತ್ತು ಈ ವಾರ ಮಿಥುನ ಲಗ್ನದವರೇ, ನಿಮ್ಮ ಸಂಬಂಧಗಳ ಮನೆ ಅಂದರೆ 7ನೇ ಮನೆ ಹೆಚ್ಚು ಸಕ್ರಿಯವಾಗಿದೆ. ಇದನ್ನು ಬಹಳ ಗಮನವಿಟ್ಟು ಕೇಳಿ, ಏಕೆಂದರೆ ಇದು ನಿಮ್ಮ ವೈಯಕ್ತಿಕ ಜೀವನವನ್ನು ರೂಪಿಸಬಹುದು ಅಥವಾ ಹಾಳು ಮಾಡಬಹುದು. ಸಪ್ತಮ ಭಾವದಲ್ಲಿ 4 ಗ್ರಹಗಳಿವೆ: ಸೂರ್ಯ, ಮಂಗಳ, ಶುಕ್ರ, ಬುಧ. ಇದನ್ನು ನಾವು ಜ್ಯೋತಿಷ್ಯದಲ್ಲಿ ಚತುರ್ಗ್ರಹಿ ಯೋಗ ಎಂದು ಕರೆಯುತ್ತೇವೆ. ಶುಕ್ರ ಮತ್ತು ಮಂಗಳನ ಸಂಯೋಜನೆಯು ಸಂಬಂಧಗಳಲ್ಲಿ ಅದ್ಭುತವಾದ ಉತ್ಸಾಹ ಮತ್ತು ಪ್ರಣಯವನ್ನು ತರುತ್ತದೆ. ಪತಿ ಪತ್ನಿಯರ ನಡುವೆ ಆಕರ್ಷಣೆ ಹೆಚ್ಚಾಗುತ್ತದೆ. ನೀವು ಒಬ್ಬರಿಗೊಬ್ಬರು ಹತ್ತಿರವಾಗಲು ಬಯಸುತ್ತೀರಿ. ಹೊಸ ವರ್ಷದಂದು ನೀವು ತುಂಬಾ ಒಳ್ಳೆಯ ಸಮಯವನ್ನು ಕಳೆಯಬಹುದು. ಆದರೆ ನಿಲ್ಲಿ, ಇಲ್ಲಿ ಸೂರ್ಯ ಮತ್ತು ಮಂಗಳ ಕೂಡ ಇದ್ದಾರೆ. ಇವೆರಡೂ ಅಗ್ನಿತತ್ವದ ಗ್ರಹಗಳು. ಎಲ್ಲಿ ಬೆಂಕಿ ಹೆಚ್ಚಿರುತ್ತದೆಯೋ ಅಲ್ಲಿ ಸುಡುವ ಅಪಾಯವೂ ಇರುತ್ತದೆ. ಸಣ್ಣ ವಿಷಯ, ಬಹಳ ಸಣ್ಣ ವಿಷಯಕ್ಕೆ ಅಹಂಕಾರಗಳು ಘರ್ಷಿಸಬಹುದು. ಬಹುಶಃ ನೀವು ನನ್ನ ಮಾತು ಸರಿ ಎಂದು ಹೇಳಬಹುದು ಮತ್ತು ನಿಮ್ಮ ಸಂಗಾತಿ ಇಲ್ಲ ನನ್ನ ಮಾತು ಸರಿ ಎಂದು ಹೇಳಬಹುದು ಮತ್ತು ನೋಡುತ್ತಿದ್ದಂತೆ ಹೊಸ ವರ್ಷದ ಪಾರ್ಟಿ ಜಗಳದಲ್ಲಿ ಬದಲಾಗಬಹುದು. ನನ್ನ ಸಲಹೆ ಏನೆಂದರೆ, ಡಿಸೆಂಬರ್ 29ರಂದು ಬುಧ ಅಲ್ಲಿಗೆ ಬಂದಾಗ ಅವರು ನಿಮಗೆ ಮಾತನಾಡುವ ಶಕ್ತಿಯನ್ನು ನೀಡುತ್ತಾರೆ. ಸುಮ್ಮನಿದ್ದು ಕೋಪವನ್ನು ಬೆಳೆಸಿಕೊಳ್ಳಬೇಡಿ, ಮಾತನಾಡಿ ಬಗೆಹರಿಸಿಕೊಳ್ಳಿ.
ಆದರೆ ಕಟುವಾದ ಪದಗಳನ್ನು ಬಳಸಬೇಡಿ. ಸಿಂಗಲ್ ಆಗಿರುವವರಿಗೆ ಈ ಸಮಯ ತುಂಬಾ ರೋಮಾಂಚಕವಾಗಿದೆ. ಸಪ್ತಮ ಭಾವದಲ್ಲಿ ಶುಕ್ರನಿರುವುದು ಯಾರೋ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು ಎಂಬುದನ್ನು ತೋರಿಸುತ್ತದೆ. ಬಹುಶಃ 29 ಅಥವಾ 30ರಂದು ಯಾವುದಾದರೂ ಸೋಷಿಯಲ್ ಗ್ಯಾದರಿಂಗ್ನಲ್ಲಿ ಅಥವಾ ಸ್ನೇಹಿತರ ಮೂಲಕ ನಿಮ್ಮ ಭೇಟಿ ಯಾರೊಂದಿಗಾದರೂ ಆಗಬಹುದು. ಈ ಆಕರ್ಷಣೆ ತುಂಬಾ ತೀವ್ರವಾಗಿರುತ್ತದೆ. ನಿಮ್ಮ 3ನೇ ಮನೆಯಲ್ಲಿ ಕೇತು ಕುಳಿತಿದ್ದಾರೆ. 3ನೇ ಮನೆ ಒಡಹುಟ್ಟಿದವರದ್ದಾಗಿರುತ್ತದೆ. ಕೇತು ಅಲ್ಲಿ ಅಂತರವನ್ನು ತರುತ್ತಾರೆ. ಬಹುಶಃ ಈ ವಾರ ನಿಮ್ಮ ಒಡಹುಟ್ಟಿದವರು ನಿಮಗೆ ಬೆಂಬಲ ನೀಡುತ್ತಿಲ್ಲ ಅಥವಾ ಅವರು ತಮ್ಮದೇ ಪ್ರಪಂಚದಲ್ಲಿ ಮಗ್ನರಾಗಿದ್ದಾರೆ ಎಂದು ನಿಮಗೆ ಅನ್ನಿಸಬಹುದು. ಈ ವಿಷಯಕ್ಕೆ ಮನಸ್ಸು ಸಣ್ಣದು ಮಾಡಿಕೊಳ್ಳಬೇಡಿ. ಇದು ಕೇವಲ ಒಂದು ಗೋಚಾರ. ಅದೇ ರೀತಿ ಕುಟುಂಬದ ಇತರ ಸದಸ್ಯರೊಂದಿಗೆ, ವಿಶೇಷವಾಗಿ 31ರ ನಂತರ ಶೇಷವಾಗಿ 31ರ ನಂತರ ಚಂದ್ರನು ಲಗ್ನದ ಕಡೆಗೆ ಚಲಿಸಿದಾಗ ವಾತಾವರಣವು ಸಂತೋಷದಾಯಕವಾಗುತ್ತದೆ. ಈಗ ನಾನು ಮನೆಯ ನಿಜವಾದ ಸಿಇಒ ಆಗಿರುವ ನನ್ನ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ. ನಮ್ಮ ಗೃಹಿಣಿಯರು ಸಾಮಾನ್ಯವಾಗಿ ರಾಶಿ ಭವಿಷ್ಯದಲ್ಲಿ ನಿಮ್ಮ ಬಗ್ಗೆ ಮಾತನಾಡುವುದನ್ನು ಜನರು ಮರೆತು ಬಿಡುತ್ತಾರೆ. ಆದರೆ ಮಿಥುನ ಲಗ್ನದ ಬಂಡಿಯ ಒಂದು ಚಕ್ರ ನೀವೂ ಕೂಡ. ನನ್ನ ಗೃಹಿಣಿ ಸಹೋದರಿಯರೇ, ನಿಮಗೆ ಈ ವಾರದ ವಿಶ್ಲೇಷಣೆ ತುಂಬಾ ಆಸಕ್ತಿದಾಯಕವಾಗಿದೆ. ನೋಡಿ, ನಿಮ್ಮ 7ನೇ ಮನೆಯಲ್ಲಿ 4 ಗ್ರಹಗಳು ಕುಳಿತಿವೆ. 7ನೇ ಮನೆ ನಿಮ್ಮ ಪತಿಯ ಮನೆಯಾಗಿರುತ್ತದೆ. ಸೂರ್ಯ, ಮಂಗಳ, ಶುಕ್ರ ಮತ್ತು ಬುಧ ಎಲ್ಲರೂ ಅಲ್ಲಿದ್ದಾರೆ. ಇದರ ನೇರ ಅರ್ಥವೇನೆಂದರೆ, ಈ ವಾರ ನಿಮ್ಮ ಪತಿಯ ಸ್ವಭಾವ ಸ್ವಲ್ಪ ಅನಿಶ್ಚಿತವಾಗಿರಬಹುದು. ಕೆಲವೊಮ್ಮೆ ಅವರು ತುಂಬಾ ಪ್ರೀತಿ ತೋರಿಸುತ್ತಾರೆ, ಮರುಕ್ಷಣವೇ ಯಾವುದೋ ಸಣ್ಣ ವಿಷಯಕ್ಕೆ ಕೋಪಗೊಳ್ಳಬಹುದು. ಬಹುಶಃ ಅವರ ಕೆಲಸದ ಒತ್ತಡ ಮನೆಯ ಮೇಲೆ ಬೀಳಬಹುದು. ಈ ವಾರ ನೀವು ನಿಮ್ಮ ಮನೆಯ ಫೈರ್ ಎಕ್ಸ್ಟಿಂಗ್ವಿಷರ್, ಬೆಂಕಿ ನಂದಿಸುವವರು ಆಗಬೇಕು. ಅವರು ಕೋಪಗೊಂಡಿದ್ದರೆ ನೀವು ಶಾಂತವಾಗಿರಿ. ನಿಮ್ಮ ಮೌನ ಮನೆಯ ಶಾಂತಿಯನ್ನು ಕಾಪಾಡುತ್ತದೆ. 29ರ ನಂತರ ಬುಧ ಅಲ್ಲಿಗೆ ಬಂದಾಗ ಮಾತುಕತೆಯಿಂದ ಸಮಸ್ಯೆಗಳು ಬಗೆಹರಿಯುತ್ತವೆ. ಸಪ್ತಮ ಭಾವವು ಸಾಮಾಜಿಕ ಒಡನಾಟದ್ದೂ ಆಗಿದೆ. ಇದು ಹೊಸ ವರ್ಷದ ವಾರವಾಗಿರುವುದರಿಂದ ನಿಮ್ಮ ಮನೆಗೆ ಅತಿಥಿಗಳು ಬರುವುದು ಹೋಗುವುದು ಇದ್ದೇ ಇರುತ್ತದೆ. ನೀವು ತುಂಬಾ ಬ್ಯುಸಿಯಾಗಿರುತ್ತೀರಿ. ಅಡುಗೆ ಮನೆಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ನಿಮಗೆ ಸುಸ್ತು ಎನಿಸಬಹುದು, ಆದರೆ ನಿಮ್ಮ ಹೊಗಳಿಕೆ ಕೂಡ ಸಾಕಷ್ಟು ಆಗುತ್ತದೆ, ಏಕೆಂದರೆ ಶುಕ್ರ ಅಲ್ಲೇ ಕುಳಿತಿದ್ದಾರೆ. ನಿಮ್ಮ ಅತಿಥಿ ಸತ್ಕಾರದ ಬಗ್ಗೆ ಚರ್ಚೆಯಾಗುತ್ತದೆ. ಒಂದು ವಿಶೇಷ ವಿಷಯದ ಬಗ್ಗೆ ಗಮನವಿರಲಿ. ಡಿಸೆಂಬರ್ 31 ಆ ದಿನ ಚಂದ್ರ ನಿಮ್ಮ 12ನೇ ಮನೆಯಲ್ಲಿದ್ದಾನೆ. ಸಾಮಾನ್ಯವಾಗಿ ಗೃಹಿಣಿಯರು ಮನೆಯನ್ನು ಅಲಂಕರಿಸಲು ಅಥವಾ ಪಾರ್ಟಿಯ ತಯಾರಿಯಲ್ಲಿ ಬಜೆಟ್ ಮೀರಿ ಹೋಗುತ್ತಾರೆ, ಅಥವಾ ಆನ್ಲೈನ್ ಶಾಪಿಂಗ್ ಮಾಡುವಾಗ ಕೈ ನಿಲ್ಲುವುದಿಲ್ಲ. 31ರಂದು ನಿಮ್ಮ ಭಾವನೆಗಳ ಮೇಲೆ ನಿಯಂತ್ರಣವಿರಲಿ. ಹೊಸ ವರ್ಷದ ಪಾರ್ಟಿಗಾಗಿ ನೀವು ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿ ನಂತರ ಪಶ್ಚಾತ್ತಾಪ ಪಡುವಂತಾಗಬಾರದು. ನಿಮ್ಮ ಲಗ್ನದಲ್ಲಿ ಗುರು ಇದ್ದಾರೆ. ಎಲ್ಲರ ಆರೈಕೆ ಮಾಡುತ್ತಾ ನಿಮ್ಮನ್ನು ನೀವು ಮರೆಯಬೇಡಿ ಎಂದು ಅವರು ಹೇಳುತ್ತಿದ್ದಾರೆ. ಈ ವಾರದ ಓಡಾಟದ ನಡುವೆ ಕನಿಷ್ಠ 15 ನಿಮಿಷ ನಿಮಗಾಗಿ ಮೀಸಲಿಡಿ. ಅದು ಚಹಾದ ಕಪ್ ಆಗಿರ್ಲಿ ಅಥವಾ ಯಾವುದಾದರೂ ಪುಸ್ತಕವಾಗಿರ್ಲಿ. ಇದು ನಿಮ್ಮ ಮಾನಸಿಕ ಶಾಂತಿಗೆ ಬಹಳ ಮುಖ್ಯ. ಒಟ್ಟಾರೆಯಾಗಿ ವಾರ ಬ್ಯುಸಿಯಾಗಿರುತ್ತದೆ. ಪತಿಯ ಮೂಡ್ ಸ್ವಲ್ಪ ಬಿಸಿ ತಂಪಾಗಿರುತ್ತದೆ, ಆದರೆ ನೀವು ನಿಮ್ಮ ಜಾಣ್ಮೆಯಿಂದ ಎಲ್ಲವನ್ನೂ ನಿಭಾಯಿಸುತ್ತೀರಿ. ಆರೋಗ್ಯವೇ ನಿಜವಾದ ಸಂಪತ್ತು. ಮತ್ತು ಈ ವಾರ ಗ್ರಹಗಳ ಚಲನೆ ನಿಮ್ಮ ಆರೋಗ್ಯದ ಬಗ್ಗೆ ಏನು ಹೇಳುತ್ತಿದೆ? ನಿಮ್ಮ 7ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನಂತಹ ಉಷ್ಣ ಗ್ರಹಗಳು ಕುಳಿತಿವೆ, ಮತ್ತು ಲಗ್ನಾಧಿಪತಿ ಬುಧ ಕೂಡ ಅವರೊಂದಿಗೆ ಸೇರುತ್ತಿರುವುದರಿಂದ ನಿಮಗೆ ಪಿತ್ತ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು. ಆಸಿಡಿಟಿ, ಎದೆಯುರಿ ಅಥವಾ ಜ್ವರ ಬರುವ ಸಾಧ್ಯತೆ ಇದೆ. ವಿಶೇಷವಾಗಿ ಡಿಸೆಂಬರ್ 30ರಂದು ಚಂದ್ರ ದ್ವಾದಶ ಮನೆಯಲ್ಲಿರುವಾಗ ರಾತ್ರಿ ನಿಮ್ಮ ನಿದ್ದೆಯ ಬಗ್ಗೆ ಕಾಳಜಿ ವಹಿಸಿ. ಹೆಚ್ಚು ಹೊತ್ತು ಎಚ್ಚರವಾಗಿರುವುದು ಅಥವಾ ಊಟ ತಿಂಡಿಯಲ್ಲಿ ನಿರ್ಲಕ್ಷ್ಯ ಮಾಡುವುದು ನಿಮ್ಮನ್ನು ಜನವರಿ 1ರಂದು ಅನಾರೋಗ್ಯಕ್ಕೆ ಒಳಪಡಿಸಬಹುದು. ನರಗಳಲ್ಲಿ ಸೆಳೆತ ಕೂಡ ಕಂಡುಬರಬಹುದು, ಏಕೆಂದರೆ ಬುಧ ಪೀಡಿತನಾಗುತ್ತಿದ್ದಾನೆ. ಪ್ರಾಣಾಯಾಮ ಮಾಡಿ, ದೀರ್ಘ ಉಸಿರಾಟ ಮಾಡಿ. ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಗಮನ ಹಂಚಿ ಹೋಗುವ ಸಮಯ. ವಿದ್ಯೆಯ ಕಾರಕನಾದ ಬುಧನು 7ನೇ ಮನೆಗೆ ಹೋಗಿದ್ದಾನೆ. ಇದರರ್ಥ ಪುಸ್ತಕಗಳಿಗಿಂತ ಹೆಚ್ಚು ನಿಮ್ಮ ಮನಸ್ಸು ಸ್ನೇಹಿತರಲ್ಲಿ ಅಥವಾ ಸಂಬಂಧಗಳಲ್ಲಿ ಇರುತ್ತದೆ. ಆದರೆ ಗುರು ಇನ್ನೂ ಲಗ್ನದಲ್ಲಿದ್ದಾರೆ. ನೀವು ಪ್ರಯತ್ನಿಸಿದರೆ ಗುರು ನಿಮ್ಮನ್ನು ದಾರಿ ತಪ್ಪಲು ಬಿಡುವುದಿಲ್ಲ. ಕಾನೂನು ಅಥವಾ ಸಂವಹನ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ವಾರ ಒಳ್ಳೆಯದು, ಏಕೆಂದರೆ ಬುಧ ಮತ್ತು ಗುರುವಿನ ದೃಷ್ಟಿ ಸಂಬಂಧ ಉಂಟಾಗುತ್ತಿದೆ. ಗ್ರೂಪ್ ಸ್ಟಡಿ ಮಾಡುವುದು ನಿಮಗೆ ಲಾಭದಾಯಕವಾಗಿರುತ್ತದೆ. ಬನ್ನಿ ಸ್ನೇಹಿತರೆ, ಈಗ ಈ ಸುದೀರ್ಘ ಚರ್ಚೆಯನ್ನು ಒಗ್ಗೂಡಿಸಿ ತೀರ್ಮಾನಕ್ಕೆ ಬರೋಣ. ಈ ವಾರದ ಸಾರಾಂಶವೆಂದರೆ 29-32 ಡಿಸೆಂಬರ್ ಬಿಸ್ನೆಸ್ ಮತ್ತು ಹೂಡಿಕೆಗೆ ಗೋಲ್ಡನ್ ಸಮಯ. 21ರಂದು ಯಾವುದೇ ರಿಸ್ಕ್ ತೆಗೆದುಕೊಳ್ಳಬೇಡಿ. ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಜಗಳ ಎರಡೂ ತಾರಕದಲ್ಲಿರುತ್ತವೆ.
ಆದ್ದರಿಂದ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ಒಂದು ವಿಶೇಷ ಎಚ್ಚರಿಕೆ ಏನೆಂದರೆ, ಕೋರ್ಟ್ ಕಚೇರಿ ವಿಷಯಗಳನ್ನು ಸದ್ಯಕ್ಕೆ ಮುಂದೂಡಿ ಮತ್ತು 31 ಡಿಸೆಂಬರ್ರಂದು ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಈ ವಾರದ ಸವಾಲುಗಳನ್ನು ಎದುರಿಸಲು ಮತ್ತು ಶುಭ ಫಲಗಳನ್ನು ಹೆಚ್ಚಿಸಲು ನಾನು ನಿಮಗೆ 3 ಅತ್ಯಂತ ಸರಳ ಆದರೆ ಶಕ್ತಿಶಾಲಿ ಪರಿಹಾರಗಳನ್ನು ಹೇಳುತ್ತಿದ್ದೇನೆ. ಮೊದಲ ಪರಿಹಾರ, ಗಣೇಶ ಉಪಾಸನೆ. ನಿಮ್ಮ ಲಗ್ನಾಧಿಪತಿ ಬುಧ ಮತ್ತು ಅವರು 7ನೇ ಮನೆಯಲ್ಲಿ ಗುಂಪಿನಲ್ಲಿ ಸಿಲುಕಿಕೊಂಡಿದ್ದಾರೆ. ಅವರಿಗೆ ಬಲ ನೀಡಲು ಬುಧವಾರದಂದು ಗಣೇಶನಿಗೆ 21 ಗರಿಕೆಗಳನ್ನು ಅರ್ಪಿಸಿ ಮತ್ತು ಕನಿಷ್ಠ 108 ಬಾರಿ ಓಂ ಗಂ ಗಣಪತಯೇ ನಮಃ ಎಂದು ಜಪಿಸಿ. ಇದು ನಿಮ್ಮನ್ನು ಗೊಂದಲದಿಂದ ಕಾಪಾಡುತ್ತದೆ. ಎರಡನೇ ಪರಿಹಾರ, ಸೂರ್ಯನಿಗೆ ಅರ್ಘ್ಯ. 7ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳನ ಉಷ್ಣತೆ ನಿಮ್ಮ ಸಂಬಂಧಗಳನ್ನು ಸುಡದಂತೆ ನೋಡಿಕೊಳ್ಳಲು ನೀವು ಸೂರ್ಯನನ್ನು ಶಾಂತವಾಗಿಡುವುದು ಅವಶ್ಯಕ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಲೋಟದಲ್ಲಿ ನೀರು, ಸ್ವಲ್ಪ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯ ನೀಡಿ. ಇದರಿಂದ ನಿಮ್ಮ ಅಹಂಕಾರ ನಿಯಂತ್ರಣದಲ್ಲಿರುತ್ತದೆ. ಮೂರನೇ ಪರಿಹಾರ, ಪಕ್ಷಿಗಳ ಸೇವೆ. 29 ಮತ್ತು 30ರಂದು, ಅಂದರೆ ಹೂಡಿಕೆಯ ದಿನಗಳಂದು, ನೀವು ಪಾರಿವಾಳಗಳಿಗೆ ಅಥವಾ ಪಕ್ಷಿಗಳಿಗೆ ಹೆಸರುಕಾಳು ಅಥವಾ ಧಾನ್ಯಗಳನ್ನು ತಿನ್ನಿಸಿದರೆ ನಿಮ್ಮ ಆರ್ಥಿಕ ಲಾಭವು ಹಲವು ಪಟ್ಟು ಹೆಚ್ಚಾಗಬಹುದು. ಸ್ನೇಹಿತರೆ, ನೆನಪಿಡಿ, ಗ್ರಹಗಳು ಸೂಚನೆ ನೀಡುತ್ತವೆ, ಆದರೆ ಕರ್ಮವನ್ನು ನೀವೇ ಮಾಡಬೇಕು. 2026ರ ಈ ಮುಂಜಾನೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಗಳನ್ನು ತರಲಿ. 31 ಡಿಸೆಂಬರ್ ರಾತ್ರಿ ಗಡಿಯಾರ 12 ಬಾರಿಸಿದಾಗ ದೀರ್ಘ ಉಸಿರು ತೆಗೆದುಕೊಳ್ಳಿ. ಹಳೆಯ ವರ್ಷಕ್ಕೆ ಧನ್ಯವಾದ ಹೇಳಿ ಮತ್ತು ಹೊಸ ವರ್ಷವನ್ನು ನಗುವಿನೊಂದಿಗೆ ಸ್ವಾಗತಿಸಿ. ನಾನು ನಿಮ್ಮ ಆಸ್ಟ್ರೋ ಫ್ರೆಂಡ್ ಮತ್ತು ಈ ವಾರ ನಿಮಗೆ ಶುಭವಾಗಲಿ, ಮಂಗಳಮಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಿಮಗೆ ಈ ವಿಶ್ಲೇಷಣೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ. ಕಮೆಂಟ್ಸ್ನಲ್ಲಿ ಓಂ ನಮಃ ಶಿವಾಯ ಅಥವಾ ಹ್ಯಾಪಿ ನ್ಯೂ ಇಯರ್ ಎಂದು ಬರೆದು ನಿಮ್ಮ ಹಾಜರಾತಿಯನ್ನು ಹಾಕಿ. ಮತ್ತು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಈ ಕುಟುಂಬದ ಭಾಗವಾಗಿ. ಮುಂದಿನ ವಾರ ಮತ್ತೆ ಭೇಟಿಯಾಗುತ್ತೇನೆ ಹೊಸ ಶಕ್ತಿಯೊಂದಿಗೆ. ಅಲ್ಲಿಯವರೆಗೆ ನಗುತ್ತಿರಿ, ನಗುತ್ತಾ ಇರಿ. ಹರ್ ಹರ್ ಮಹಾದೇವ್.